ಕನ್ನಡ ಜಾಣ ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಬಿ ಜೆ ಪಿ ಸರ್ಕಾರವನ್ನು ಅಥವಾ ಮಂತ್ರಿಗಳನ್ನು ಬಾಯಿ ಬಂದಂಗೆ ಬೈಬೋದಾ, ಟ್ರೋಲ್ ಮಾಡ್ಬೋದಾ, ಮತ್ತು ಚಿತ್ರಿಸ್ಬೋದಾ? ಏನೋ ರಾತ್ರಿ 12 ಗಂಟೆಗೆ ವಿಡಿಯೋ ಮಾಡಿದ್ರು ಅಂತ ಹೇಳ್ಬಿಟ್ಟು ದೆವ್ವ ಅಂತ ಕರೀತಾರೆ ಅವ್ರನ್ನ. ಅವ್ರ ಗಡ್ಡದ ಬಗ್ಗೆ, ಅವ್ರ ಅಲ್ಲಿನ ಬಗ್ಗೆ, ಅವ್ರ ವಾಸನೆ ಹೊಡಿತೀಯ ಅಂತ ಹೇಳೋದು ಎಷ್ಟು ಸರಿ ಅದೆಲ್ಲ? ಅದೇ ಮೋದಿಯ ಅಭಿಮಾನಿಗಳು, ಮೋದಿಯ ಭಕ್ತರು ಯಾರು ಟ್ರೋಲ್ ಮಾಡಿದ್ರೆ ಈ ಥರ ಬೈದಿದ್ದಾರೆ ಯಾವತ್ತಾದರೂ ನೋಡಿದ್ರೆ ನೀವು? ನಿಮ್ಮ ಭಾಷೆ ಪರಿಭಾಷೆ ಎಲ್ಲ ಒಂದು ನಾಗರಿಕವಾಗಿರಬೇಕು, ಸಂವಿಧಾನದ ಚೌಕಟ್ಟಲ್ಲಿರಬೇಕಲ್ವಾ ಅಲ್ವಾ? ಇದನ್ನು ಯಾರು ಹೇಳ್ಕೊಟ್ರು? ಈ ಬೈಗುಳದ ಜನಕರು, ಟ್ರೋಲ್ ಮಾಡೋರು ಯಾರು, ಏನು ಎತ್ತನ ಎಲ್ಲವನ್ನೂ ಸಹ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫಸ್ಟು ಎಲ್ಲ ಯುವ ಮನಸ್ಸುಗಳಿಗೆ, ಎಲ್ಲ ಜಿಲ್ಲೆಗಳಿಗೆ ನಾವು ಅಭಿನಂದಿಸೋಣ. ಕಮ್ಮಿ ಅವಧಿಯಲ್ಲಿ ಬರೀ ರೀಲ್ಸ್ ಮಾಡಿಕೊಂಡು ಅದು ಇರ್ತಾರೆ ಅನ್ನೋ ಕಾಲದಲ್ಲಿ ಒಂದಷ್ಟು ಯಂಗ್ ಸ್ಟಾರ್ಗಳೆಲ್ಲ ಸೇರಿಕೊಂಡು ಯಾರು ಊಹೆ ಮಾಡಿದ ರೀತಿಯಲ್ಲಿ ದೊಡ್ಡ ಸಕ್ಸಸ್ ಮಾಡೋರು. ಕಮ್ಮಿ ಅಂದರೆ ರೈತರೇ ಒಂದು ವರ್ಷ ಕೂತಿದ್ರು ಅಂಥರಲ್ಲಿ ಕೆಲವು ದಿನಗಳಲ್ಲಿ ಒಂದು ಚಳವಳಿ ಕಟ್ಟಿ ಅದನ್ನ ಕಾರ್ಯರೂಪಕ್ಕೆ ತಂದು ಎಲ್ಲರನ್ನೂ ಯಾವುದೇ ದುಡ್ಡು ಕೊಡೋದಲ್ಲೇ ವಾಲಂಟ್ರಿಗೆ ಎಲ್ಲರೂ ಬಂದರು. ದೊಡ್ಡ ಮಟ್ಟದಲ್ಲಿ ಅದು ಇಡೀ ದೇಶಕ್ಕೆ ಹೋಗ್ತಾ ಇತ್ತು. ಯುವ ಮನಸ್ಸುಗಳು ಬಂದು ಸಕ್ಸಸ್ ಮಾಡಿದರು, ಅವ್ರಿಗೆ ಅಭಿನಂದಿಸಬೇಕು. ಅದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಅಭಿನಂದಿಸಬೇಕಾಗಿರೋದು CJ ಅವ್ರಿಗೆ, ಸೂರ್ಯಕಾಂತ್ ಅವ್ರಿಗೆ. ಅವತ್ತು ಅವ್ರು ಜಿರ್ಲೆ ಅಂತ ಹೇಳಿಲ್ಲ ಅಂದರೆ ಈ ಮಟ್ಟಕ್ಕೆ ಆಗ್ತಿತ್ತೇನೋ ಗೊತ್ತಿಲ್ಲ. ಮತ್ತು ಇಡೀ ಮೋದಿ ಸರ್ಕಾರ, ಸಂಘ ಪರಿವಾರದವರು ದೊಡ್ಡ ಶಾಪ ಆಗ್ತಾರೆ CJ ಅವ್ರಿಗೆ. ಈ ಮನುಷ್ಯ ಅವತ್ತು ಆ ಥರ ಮಾತಾಡಿಲ್ಲ ಅಂದರೆ ಈ ಚಳುವಳಿನೇ ಹುಡ್ತಾ ಇರಲಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿರಲಿಲ್ಲ. ಮೋದಿಯವರು ಈ ಥರ ಬಾಯಿ ಬಂದಾಗ ಉಗಿಸ್ಕೋಬೇಕಾಗಿರಲಿಲ್ಲ. ಶಾಪ ಆಗ್ತಾವ್ರಂತೆ. ಏನು ಎತ್ತ ಎಲ್ಲವನ್ನೂ ಸಹ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಗೊತ್ತಿದೆ ಇವಾಗ ಮೋದಿಯವ್ರನ್ನ ಟೀಕೆ ಮಾಡಿದ್ದನ್ನು ಮತ್ತು ಬೇರೆ ಬೇರೆ ಥರದನ್ನೆಲ್ಲ ಭಾಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೆನ್ನೆಯಿಂದ ಶುರು ಮಾಡಿದ್ದಾರೆ. ಸಂವಿಧಾನಿಕ ಹುದ್ದೆಯಲ್ಲಿದ್ದರನ್ನ ಹಿಂಗೆ ಮಾತಾಡ್ಬೋದಾ ನೋಡಿ. ಇವರಿಗೆ ಈ ಕಾಕ್ರೋಚ್ಗಳಿಗೆ ಯಾಕೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಅಭಿನಂದಿಸಬೇಕು ಅಂದರೆ, ಯಾರ ಬಾಯಲ್ಲಿ ದಿನ ಬೆಳಗಾದ್ರೆ ಹೊಲಸು ಕೊಳಕ್ಕೆ ಬರ್ತಾಯಿತ್ತು ಅಂಥವ್ರ ಬಾಯಿಗಳು ಸಂವಿಧಾನಿಕ ಹುದ್ದೆ, ಸಂವಿಧಾನ, ಪರಿಭಾಷೆ, ನಾಗರಿಕತೆ ಈ ಥರ ಎಲ್ಲ ಪದಗಳು ಬರ್ತಾಯಿದೆ. ಅದಕ್ಕೂ ಆ ಕಾರಣಕ್ಕೂ ಅವ್ರನ್ನ ಅಭಿನಂದಿಸಬೇಕು. ಸಹಜವಾಗಿ ಮೋದಿಯವ್ರನ್ನ ಟ್ರೋಲ್ ಮಾಡಿದರು. ಯಾಕೆಂದರೆ ಮೋದಿಯವರು 12 ಗಂಟೆ ರಾತ್ರಿ ಬಂದು ಅದೇನೋ ಒಂದು ಸೆಲ್ಫಿ ವಿಡಿಯೋ ಮಾಡ್ತಾರೆ, ತುಂಬ ಕೆಟ್ಟದಾಗೆ ಇಟ್ಕೋತಾರೆ. ಕೆಲವರು ಕೇಳ್ಬೋದು, ಏನು ಎಲ್ಲರಿಗೂ ಗೊತ್ತಿರಬೇಕಾ, ಹೆಂಗೆ ಫೋನ್ ಇಟ್ಕೋಬೇಕು, ಏನು ಕತೆ ಗೊತ್ತಿರಲೇಬೇಕು ಅಂತಿಲ್ವಲ್ಲ? ಖಂಡಿತ ಸರ್, ಗೊತ್ತಿರಬೇಕು ಅಂತೇನಿಲ್ಲ. ಬಟ್ ಪ್ರಧಾನಮಂತ್ರಿ ವ್ಯವಸ್ಥೆ ಇರುತ್ತೆ, ಯಾರಿಗಾರ ಕರೆದ್ಬಿಟ್ಟು ಹಿಂಗೆ ವಿಡಿಯೋ ಮಾಡಪ್ಪ ಅಂತ ಹೇಳಬೋದಾಯಿತು, ಇರಲಿ, ಹೋಗಲಿ. ಯಾಕೆ ಮೋದಿಯವ್ರನ್ನ ಆ ವಿಚಾರ ಇಟ್ಕೋತಾರೆ ಅಂದರೆ, ನೀವು ಒಂದು ಕಾಲದಲ್ಲಿ ಫಸ್ಟು ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗೆದು ಮೇಲ್ ಕಳಿಸ್ತಾರಲ್ವ, ವಾಜಪೇಯಿ ಅವ್ರ ಕಾಲದಲ್ಲೇ. ಈ ದೇಶ ಡಿಜಿಟಲ್ ಕ್ಯಾಮ್ರಾ ಬಂದಿರಲಿಲ್ಲ. ಆ ಕಾಲದಲ್ಲೇ ನೀವು ಡಿಜಿಟಲ್ ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದು ಮೇಲ್ ಕಳಿಸ್ತೀನಿ ಅಂತ ಹೇಳ್ಕೊತಾರೆ ಅವರು. ಹಂಗಾಗಿ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಂಡಿದ್ರು. ಅಂಥ ಮೋದಿಯವರು ಇವತ್ತು ಈ ರಾತ್ರಿ ಹೊತ್ತು ಈ ದೇವುಗಳು ತಿನ್ನೋ ಹೊತ್ತು ಬಂದು ವಿಡಿಯೋ ಮಾಡಿದ್ರು ಅಂತೇಳಿ ಅವ್ರ ಗಡ್ಡದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಟ್ರೋಲ್ ಮಾಡಿದರು, ತಮಾಷೆ ಮಾಡಿದರು. ಆದರೆ ಮನುಷ್ಯ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಏನೇ ಕಳ್ಕೊಂಡ್ರು ತಮಾಷೆ ಮತ್ತು ವಿನೋದದ ಗುಣ ಕಳ್ಕೊಬಾರ್ದಂತೆ. ಜುಲೈ 20 ತಾರೀಕು ನೀವು ಹೊಡೆದ್ರಲ್ಲಪ್ಪ, ನಾಯಿ ಹೊಡೆದ್ರಲ್ಲ. ಅವ್ರ ಮಕ್ಕಳು ಅಂತ ನೋಡಿಲ್ಲ, ನಿಮಗೆ ಮಕ್ಕಳಿದ್ದಾವೆ, ನಿಮ್ಮ ಮಕ್ಳ ಥರ ಅವರು ಅಂತ ನೋಡಲಿಲ್ಲ. ಶತ್ರುಗಳು ಹೊಡೆದ್ರಲ್ಲ ಅವತ್ತು, ದನ ಹೊಡೆದ್ರಲ್ಲ. ಎಂಥ ಅವತ್ತು ಅವ್ರು ನೋಡಿದಂಥ ಅಪ್ಪ ಅಮ್ಮಗೆ ಹೆಂಗಾಗಿರ್ಬೇಕು? ರಕ್ತ ಬರಂಗೆ ಹೊಡೆದಿದ್ದೀರಾ, ಎಂತೆಂದು ಯಾವ ರೀತಿ ನೋಡಿದ್ದೀರಾ ಅಂತೇಳ್ಬಿಟ್ಟು. ಮತ್ತು ಆ ದೊಣ್ಣೆಗಳಿಗೆಲ್ಲ ಮಳೆ ಚುಚ್ಕೊಂಡಿದ್ರೆ ಹೊಡೆಯೋಕ್ಕೆ, ಇದು ಮನುಷ್ಯರು ಮಾಡೋ ಕೆಲಸನೇನ್ರಿ? ಕಲ್ಲು ತಂದಿಟ್ಕೊಂಡಿದ್ರೆ ಆಪಾದನೆ ಹಾಕೋಕ್ಕೆ. ಅವ್ರಿಗೆ ಇಲ್ಲದೆ ತೊಗೊಂಡೋಗಿ ಬೇರೆ ಬೇರೆ ಕೇಸ್ ಹಾಕಿ ಜಡಿಯನ್ನು ಹಳೆ ಸ್ಟೈಲ್ ನಿಮ್ಮದು ಮಾಡೋದನ್ನು ತೊಗೊಂಡಿದ್ರಿ. ಅವಾಗ ಯಾರು ಮೋದಿ ಭಕ್ತರಿಗೆ ಏನು ಅನಿಸಿಲ್ವಾ? ಅವಾಗ ಮಾತಾಡೋಕ್ಕಾಯ್ತಿಲ್ಲ ನೀವು? ಅವಾಗ ಮಾತಾಡಲಿಲ್ಲ. ಮತ್ತು ಅಷ್ಟೆಲ್ಲ ಹೊಡ್ತಾ ತಿಂದು ಎಲ್ಲ ಆದಮೇಲೆ ಅವ್ರು ಅದನ್ನು ಕೊರ್ಕೊಂಡು ಕೂತ್ಕೊಂಡಿಲ್ಲ. ಮಾರನೇ ದಿವಸ ಸಂಪೂರ್ಣ ಬದಲಾಯಿಸ್ಬಿಟ್ರು. ಇಡೀ ಚಳುವಳಿನ ಒಂದು ರೀತಿಯ ಕಾಮಿಡಿ ಮಾಡಾಕ್ಬಿಟ್ರು. ಇಡೀ ಚಳುವಳಿ ಲವಲವಿಕೆ ಬಂತು, ಹಾಸ್ಯ ಬಂತು, ತಮಾಷೆ ಬಂತು, ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯತೆ ಬಂತು. ನಿಮ್ಮ ಹೊಡೆದಂಥ ಪೊಲೀಸ್ನವ್ರಿಗೆ ಅವ್ರಿಗೆ ಊಟ ಕೊಟ್ಟರು, ಅವ್ರಿಗೆ ಗಾಳಿ ಬೀಸಿದ್ರು, ಅವ್ರು ಭಯ ಅಂತ ಹೇಳಿದರು. ನಿಮಗೆ ನಾವು ನಿಮ್ಮ ಥರ ಮಕ್ಕಳಲ್ವ, ನಿಮ್ಮ ಮಕ್ಕಳಲ್ವ, ಹೆಂಗೆ ಹೊಡೆದ್ರಿ ಅಂತ ನಿಮ್ಗೆ ಹೆಂಗೆ ಮನಸ್ಬತ್ತು ಅಂತ ಹೇಳ್ತು. ಪೊಲೀಸರ ಕಣ್ಣಲ್ಲಿ ನೀರು ಬರೋ ಥರ ಮಾಡಿದರು. ಈ ಸಕ್ಸಸ್ ಅಲ್ವಾ? ಬುದ್ಧನ ಮತ್ತು ಗಾಂಧಿಯ ದೇಶದ ಜನ ಇದೇನ ಥರ ಮಾಡ್ತಿದ್ದು, ತುಂಬ ಕಾಮಿಡಿಯಾಗಿ ತೊಗೊಂಡ್ರು. ಅದಕ್ಕೆ ಹೇಳಿದ್ರು, ಮನುಷ್ಯ ಏನೇ ಕಳ್ಕೊಂಡ್ರು ವಿನೋದದ ಗುಣ ಕಳ್ಕೊಬಾರ್ದು ಅಂತ. ಮೋದಿಯವರು ತಮಾಷೆ ತೊಗೋಬೋದಿತ್ತು. ನೀವು ಮೋದಿ ಭಕ್ತರು ಅಷ್ಟೇ, ನೀವು ಅಲ್ಲ ರೀ ಜನಕರೇ ನೀವು ಹಿಂಗೆ ಟ್ರೋಲ್ ಮಾಡೋಕ್ಕೆ. ಒಂದು ಚಿಕ್ಕ ಮಗು ಮನೇಲಿರುತ್ತಲ್ಲ, ಸ್ಟಾರ್ಟಿಂಗ್ ನೋಡೋರು ಹಳ್ಳಿ ಕಡೆ ಜಾಸ್ತಿ ಸ್ವಲ್ಪ ಚಿಕ್ಕ ಮಕ್ಕಳು ಆಗ್ತಾನೆ ಮಾತು ಕಲಿತಾ ಇರೋ ಮಕ್ಕಳು ಇದಕ್ಕೆ ಅಮ್ಮನ ಅನ್ನೋದು, ಹೇಳ್ಕೊಡ್ತೀವ್ರೆ ಅಕ್ಕನ ಅಂದ್ಬಿಡೋದು, ಈ ಥರ ಕೆಟ್ಟ ಮಾತಾಡೋದು. ಖುಷಿಯಾಗುತ್ತೆ ಕೇಳೋಕ್ಕಾಗ. ನಮ್ಮ ಹುಡುಗ ಹೆಂಗಂತಾನೆ ಖುಷಿಯಾಗುತ್ತೆ.
ದೊಡ್ಡನಾದ ಮೇಲೆ ದೊಡ್ಡನ ತಂದೆ ತಾಯಿನ ಮತ್ತೊಬ್ಬರನ್ನ ಅಮ್ಮನ ಅಕ್ಕನ ಅಂದಾಗ ಇನ್ಯಾರನೋ ಅಂದಾಗ ಕೇಳೋಕ್ಕೆ ಕಷ್ಟ ಆಗುತ್ತೆ. ಟ್ರೈನಿಂಗ್ ಕೊಟ್ಟರೆ ನೀವೇ ಅಲ್ವಾ. ಒಂದು ಚಿಕ್ಕ ಹುಡುಗ ಕರ್ಕೊಂಡು ತೋಟಕ್ಕೆ ಹೋಗಿರ್ತಾನೆ, ಪಕ್ಕದ ತೋಟದಲ್ಲಿ ಒಂದು ಕಾಯಿ ಬಿದ್ದಿರುತ್ತೆ, ಇವ್ನು ನುಸಿಯೋಕ್ಕಾಗಲ್ಲ, ಮಗನ ಕಳಿಸ್ತಾನೆ, ನುಸ್ಬಿಟ್ಟು ತಗೊಂಬ ಇಲ್ಲಿ ಅಂತ ಹೇಳ್ಬಿಟ್ಟು. ದೊಡ್ಡನಾದ್ಮೇಲೆ ದೊಡ್ಡ ಕಳ್ಳ ಆಯ್ತಾನ ಅವಾಗ. ಕಳ್ಳ ಆದಮೇಲೆ ಯಾವನ ಕಂಬ ಕಟ್ಟಿ ಹೊಡಿತಾ ಇದ್ರೆ ನೋಡೋಕ್ಕೆ ಕಷ್ಟ ಆಗುತ್ತೆ. ಅಥವಾ ನೀವು ನಿಮ್ಮಲ್ಲೇ ದುಡ್ಡು ಕೈತಾನ ಅವಾಗ ತುಂಬ ಕಷ್ಟ ಆಗುತ್ತೆ. ಟ್ರೈನಿಂಗ್ ಕೊಟ್ಟರೆ ನೀವೇ ಬೇರೆ ನುಗ್ಗಕ್ಕೆ. ಏನು ಇವು ಹೊಸ ತಲೆಮಾರಿದೆಯಲ್ಲ, ಇವ್ರಿಗೆ ಟ್ರೋಲ್ ಮಾಡೋದು ಮತ್ತೊಂದು ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಟ್ರು ನೀವೆಲ್ಲನಪ್ಪ. ಸೋನಿಯಾ ಗಾಂಧಿಯವ್ರು ಕಮ್ಮಿ ಟ್ರೋಲ್ ಮಾಡಿದ್ರೇನ್ರಿ. ಬಾರ್ ಡ್ಯಾನ್ಸ್, ಹೆಣ್ಮಗಳು ಅಂತ ನೋಡೋದಲ್ಲೇ ಅವ್ರು ಬಾರ್ ಡ್ಯಾನ್ಸರ್ ಅಂತೆ, ಹಂಗಂತೆ, ಅದನ್ನೇ ಕ್ರಿಯೇಟ್ ಮಾಡಿ ಎಡಿಟ್ ಫೋಟೋಗಳು ಮಾಡಿ ಮೋದಿ ತೊಡೆ ಮೇಲೆ ಕೂರಿಸೋದು, ಮನಮೋಹನ್ ಸಿಂಗ್ ತೊಡೆ ಮೇಲೆ ಕೂರಿಸೋದು, ಅಸಹ್ಯ ಮಾಡಿದಾಗ ಏನು ಅನಿಸಿಲ್ವಾ? ಅವಾಗ ಖುಷಿಯಾಗಿತ್ತು ನಿಮಗೆ ಅಲ್ವಾ? ರಾಹುಲ್ ಗಾಂಧಿನ ಪಪ್ಪು ಅಂತೇಳಿ ಮಾಡೋಕ್ಕೆ 1000 ಕೋಟಿ ಖರ್ಚು ಮಾಡಿದರೆ, 1000 ಕೋಟಿ ಅಷ್ಟಿರ್ರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಗಿಂತ ದೇಶದಲ್ಲಿ ಯಾವನು ದೊಡ್ಡನಿಲ್ಲ. ಗಾಂಧೀಜಿಯನ್ನು ಅಣುಕು ಪ್ರದರ್ಶನ ಮಾಡಿದ್ರಿ. ಗುಂಡು ಹೊಡೆಯೋದಂತೆ, ಬ್ಲಡ್ ಬರಂಗ್ ಮಾಡೋದಂತೆ, ಚಪ್ಪಲಿ ಹೊಡೆಯೋದಂತೆ, ಚಪ್ಪಲಿ ಹಾರ ಹಾಕೋದಂತೆ. ಅಂಬೇಡ್ಕರ್ ಸ್ಟ್ಯಾಚ್ಯುಗಳಿಗೆ ಚಪ್ಪಲಿ ಹಾರ ಹಾಕಿದ್ರಲ್ರಿ ದೇಶದಲ್ಲಿ. ಎಷ್ಟು ಜನ ಬಾಯ್ ಬಿಟ್ರಿ? ಯಾವನು ಮಾತಾಡಿದ್ರಿ? ಹಾಂ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ಚಪ್ಪಲಿ ಹೊಡೆದ್ರಲ್ಲಪ್ಪ, ಮಾತಾಡಿದ್ರೆ ಎಷ್ಟೇನಾದರೂ? ಯಾವನು ಮಾತಾಡಲಿಲ್ಲ. ಅದು ಖುಷಿಯಾಗಿತ್ತೆ ಕೇಳೋಕ್ಕೆ ನಿಮಗೆ. ಈ ಒಂದು ಅಜ್ಜಿ, ಪೊಲೀಸ್ ಅಜ್ಜಿ, ಮಾಜಿ ಪೊಲೀಸ್ ಅನುಪಮ ಶೆಣೈ ಅಂತ ಹೇಳ್ಬಿಟ್ಟು ಪೊಲೀಸ್ ಕೆಲಸ ಮಾಡೋಕ್ಕಾದ್ರೆ ಮಲೆ ಕೂತೈತೆ ಅಜ್ಜಿ. ಆ ಅಜ್ಜಿ ಕೂತ್ಕೊಂಡು ಜಿರ್ಲೆಗಳಿಗೆ ಚಪ್ಪಲಿ ಹೊಡಿತೀನಿ, ಪರ್ಕೆಯಲ್ಲಿ ಹೊಡಿತೀನಿ, ಬಾಯಲ್ಲಿ ಬರೋ ಮಾತಾಯಿತು. ಅಜ್ಜಿ ಅಂತ ಅಜ್ಜಿನೇ ಹಿಂಗೆ ಮಾತಾಡ್ಬೇಕಾರೆ ಹೆಂಗೆ ಹುಡುಗರು ಕೊಟ್ಟರು ತಿರುಗಿಸಿ ಮುಟ್ಟು ನೋಡ್ಕೊಳಂಗೆ ತಡ್ಕೊಬೇಕಲ್ವ? ನೀವೇ ಟ್ರೈನಿಂಗ್ ಕೊಟ್ಟಿದ್ದು, ನಿಮ್ಗೆ ಉಲ್ಟಾಗ್ತಾಯಿದೆ. ಮಾಡಿದ್ದುಣ್ಣ ಮಾರಾಯ ಅಂತಾರಲ್ಲ, ಅದೇ ಅಲ್ವಾ? ನೀವು ಹೆಂಗೆ ಮಾತಾಡಿ ಈಗ ಏನು ಸಂವಿಧಾನಾತ್ಮಕ ಪದ ಅಂತೆ. ಈ ದೇಶದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ಗೆ ಡಾಕ್ಟರ್ ರಾಮನ್ ಲೋಹಿಯಾ ಏಕವಚನ ಹುಗುರು ಕ್ಯಾಕರಿಸಿ ಮಕ್ಕೆ ಅಂತ ಹಲ್ಕಟ್ಟು ಕೆಲಸ ಮಾಡಿದ್ರು ಅವರು. ಈ ದೇಶದ ಅಧ್ಯಕ್ಷ ನನ್ನ ಗೌರವ ಕಳ್ಕೊಂಡನೆ ಅಂತೇಳಿ ಏಕವಚನ ಸಿಂಗಲಲ್ಲಿ ಮಾತಾಡಿದರು. ಅಂತ ಕೆಲಸ ಮಾಡಿದ್ದ ಬಿಡಿ ಆ ಮನುಷ್ಯ. ಇವತ್ತು ನೀವು ಮಲ್ಲಿಕಾರ್ಜುನ್ ಆಯಿತು, ಪ್ರಧಾನಿಗೆ ಮಾತ್ರ ಸಂವಿಧಾನಕ್ಕೆ ಹುದ್ದೆನಾ? ವಿರೋಧ ಪಕ್ಷದ ನಾಯಕನು ಅಷ್ಟೇ ಇರುತ್ತಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸು ಎಷ್ಟ್ರಿ? ಅಯೋಗ್ಯ ಅಂತ ಮಾತಾಡ್ದೊಬ್ಬ ಅವನು ಯಾವನ ಕಚ್ಚಡ ಚಕ್ರವರ್ತಿ ಸೂರಿಬೇಲೆ ಸುಪ್ರೀಂ ಕೋರ್ಟ್ಗೆ ಸಮರ್ಥನೆ ಮಾಡ್ಕೊಂಡ್ಬಂದ್ರಿ. ಅದನ್ನ ಎಷ್ಟು ಜನ ಕೇಳಿದ್ರಿ ಅವಾಗ? ನಿಮ್ಮದು ಹಳೇ ಚಾಲಿ ಆಯಿತು. ಹುಡುಗರು ಕೂತ್ಕೊಂಡು ಚಳುವಳಿ ಮಾಡೋಕ್ಕೆ ಬಂದರು, ವಾಂಗ್ಚುಕ್ ಅವರು ಉಪವಾಸ ಕೂತ್ಕೊಂಡ್ರು. ಇಲ್ಲಿ ಭಾಳ ಪ್ರಮುಖ ಇದ್ದಿದ್ದು ನೀಟ್ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು, ಇಷ್ಟಕ್ಕೆ ಮಾತ್ರ ಸ್ಟಿಕಾನಾಗಿ ಮಾತಾಡ್ಬೇಕಾಯ್ತು. ನೀವು ಅಲ್ಲಿ ರಾಮನ್ ಮಾತಾಡಿದ್ರು, ಅದು ಮಾತಾಡಿದ್ರು, ಇದು ಮಾತಾಡಿದ್ರು ಅಂತ ನೀವು ಸಹ. ಅಂದರೆ ಅವ್ರು ಮಾಡೋ ಹಲ್ಕಟ್ಟು ಕೆಲಸದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಇವ್ರು ಹುಡುಕನ್ನೇ ಹುಡುಕ್ತಾ ಇದ್ರ. ರಾಮನ ಬಗ್ಗೆ ಪ್ರೀತಿ ಇದ್ದಾರ ಅಲ್ಲಿ ಕೋಟಿ ಕಟ್ಟೆ ದುಡ್ಡು ಹೊಡೆದ ಯಾಕೆ ಮಾತಾಡಲಿಲ್ಲ? ಬಾಯಿ ಮುಚ್ಕೊಂಡು ಈಗಲೂ ಸುಮ್ಮನೆ ಇದ್ದೀರಲ್ಲ. ನೀವ್ರನ್ನ ಶುರು ಮಾಡೋದು ಚೈನಾದಿಂದ ದುಡ್ಡು ಬರುತ್ತೆ, ಅಮೇರಿಕದಿಂದ ಬರುತ್ತೆ, ಪಾಕಿಸ್ತಾನ ಸಪೋರ್ಟ್ ಕೊಟ್ಟರೆ ಮತ್ತು ಸಾಕ್ಷಿ ತೊಗೊಂಡು ಕಂಪ್ಲೇಂಟ್ ಕೊಡ್ರಿ. ಇವ್ರಿಗೆ ಮಾತ್ರ ಪೊಲೀಸನ ಸೊಮೋಟೋ ಕೇಸ್ ಹಾಕಬೇಕಂತೆ. ನೀವೇ ಕೊಡಿ ಹೋಗಿ ಕಂಪ್ಲೇಂಟು. ಯಾಕೆಂದರೆ ನಿಮ್ಮ 1000 ತೂತ್ಗಳಿದ್ದಾವೆ ಅಂತ ಗೊತ್ತು, ತಗಲಾಕತ್ತಾರೆ ನೀವು ಅಂತ ಹೇಳ್ಬಿಟ್ಟು ಅಲ್ವಾ? ಚೈನಾದಿಂದ ದುಡ್ಡು ಬಂದರೆ, ಅಮೇರಿಕದಿಂದ ಬಂದರೆ, ಪಾಕಿಸ್ತಾನದಿಂದ ಬಂದರೆ ನಿಮ್ಗೆ ಸಾಕ್ಷಿ ಇಟ್ಕೊಂಡು ಕೊಡ್ರಪ್ಪ ಕಂಪ್ಲೇಂಟು. ಮತ್ತು ದೇಶದ್ರೋಹಿಗಳು ರೇ, ಯಾವತ್ತು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಾಗಿರಬೇಕು. ಪ್ರಜ್ಞಾವಂತ ನಾಗರಿಕನ ಕೆಲಸ ಏನು ಗೊತ್ತಾ? ಯಾವನೇ ಆಡಳಿತ ಇರಲಿ, ಇವತ್ತು ಮೋದಿ, ನಾಳೆ ರಾಹುಲ್ ಗಾಂಧಿ, ಇನ್ನೊಬ್ಬ ಬರ್ಬೋದು, ಯಾರು ಬರಲಿ, ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಏನು ಮಾಡಿದ್ರು ಸರಿನಾ? ಎಲ್ಲದಕ್ಕೂ ಸರಿನಾ? ಇವತ್ತಿನವ್ರಿಗೆ ಪುಲ್ವಾಮಾ ಬಗ್ಗೆ ಮಾತಾಡ್ತಾ ಇಲ್ಲ. ನೀನು ಯಾಕೆ ನೋಟ್ ಬ್ಯಾನ್ ಮಾಡಿದ್ಯಾ ಮಾತಾಡ್ತಾ ಇಲ್ಲ? ಮೋದಿ ಉಸಿರೇ ಬಿಡ್ತಿರಲಿಲ್ಲ. ಮಣಿಪುರದಲ್ಲಿ ಹೆಣ್ಮಕ್ಳು ಬೆತ್ತಲೆ ಮೆರವಣಿಗೆ ಮಾಡಿದ ಮಾತಾಡಿಲ್ಲ. ನೀನೇ ಮುಂದೆ ನಿಂತ್ಕೊಂಡು ಶಾಸ್ತ್ರೋಕ್ತ ಉದ್ಘಾಟನೆ ಮಾಡಿದಂಥ ದೇವಸ್ಥಾನ ಕೋಟಿ ಲೂಟಿ ಹೊಡೆದ್ರೆ ಕಳ್ತನ ಮಾಡಿದ್ರೆ ಉಸಿರೇ ಬಿಟ್ಟಿಲ್ಲ. ಇವತ್ತು 12 ಗಂಟೆ ರಾತ್ರಿಲಿ ದೆವ್ಗಳ ತಿನ್ನೋ ಹೊತ್ತಲ್ಲಿ ಮಾತಾಡೋಂಗೆ ಮಾಡಿದರು, ಮಂಡಿ ಊರಂಗೆ ಮಾಡಿದರು. ತಾಕತ್ತಲ್ವ ಅವ್ರದ್ದು? ಹಾಂ, ಮತ್ತಲ್ಲೇ ಹುಡುಕು ಈ ಮೀಡಿಯಾಗಳಿಗಂತೂ ಇವರು ಇವತ್ತು ಮಾನ ಮರ್ಯಾದೆ ಕಳೆದಿದ್ದು ಬಹುಶಃ ಜೀವಮಾನದಲ್ಲಿ ಮರೆಯಲ್ಲ ಅವರು. ಇದೇ ರೈತರು ಕೂತ್ಕೊಂಡಾಗ ರೈತ ಹೋರಾಟ ನೀವು ಪ್ರಚಾರ ಮಾಡಲಿಲ್ಲ. ಅಲ್ಲಿ ಏನಾರು ಹುಡುಕ್ ಸಿಗುತ್ತಾ, ಏನಾರು ತಪ್ಪು ಮಾಡ್ತಾರೆ ಹುಡುಕ್ತಾ ಇದ್ರಿ ನೀವು. ಯಾಕೆ ತಿಂದಿದ್ರಲ್ಲ, ಕಕ್ಕ ತಿಂದಿರಲ್ಲಪ್ಪ, ಪ್ರತಿ ಸಲ ಕೊಡ್ತಾರಲ್ಲ, ಆ ಕಕ್ಕ ತಿಂದ ನಿಯತಿ ಕೆಲಸ ಮಾಡಬೇಕಲ್ಲ. ಇಲ್ಲಿ ಖಾಲಿಸ್ತಾನಿಗಳು ಬಾವುಟ ಆರಿಸ್ತವ್ರೆ. ಕೊನೆಗೆ ಯಾವನು ಬಾವುಟ ಆರಿಸ್ತಾ ಗೊತ್ತಾಯ್ತು, ತಗಲಾಕೊಂಡ್ರು. ಇಲ್ಲೂ ಅಷ್ಟೇ, ನೀವು ಇಲ್ಲೇನೋ ಹುಡುಕ್ ನೋಡ್ತಾ ಇದ್ರಿ. ಆಯಿತು, ಒಂದು ಲಕ್ಷಾಂತರ ಜನ, ಸಾವಿರಾರು ಜನ ಸೇರಿದಾಗ ಸಣ್ಣ ಪಟ್ಟ ತಪ್ಪಾಗ್ತವೆ, ಅಥವಾ ಕೆಲವು ತಿಳುವಳಿಕೆ ಇರಲ್ಲ, ಬಾಯಿ ತಪ್ಪು ಏನೋ ಮಾತಾಡ್ತಾರೆ, ದುಡುಕ್ಬಿಟ್ಟು ಏನೋ ಮಾತಾಡ್ತಾರೆ, ಆಗುತ್ತೆ. ನೀವು ಅದನ್ನ ಇಟ್ಕೊಂಡೇ ಮಾಡ್ತಿದ್ರಿ. ಅದು ಚಳವಳಿ ಉದ್ದೇಶ ಏನು? ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು. ಯಾರು ಅದ್ರ ಬಗ್ಗೆ ನೀವು ಸಪೋರ್ಟ್ ಇಲ್ಲ. ಮತ್ತು
ಏನು ತಪ್ಪು ಮಾಡ್ತಾರೆ ಕಾಯ್ತಾ ಇದ್ರಿ. ಅದಕ್ಕೆ ಕ್ಯಾಕೆ ಬೊಕ್ಕು ಕಳಿಸಿದ್ರು ಗೋಧಿ ಮೀಡಿಯಾ ಅಂತೇಳಿ. ನಿಮ್ಗೆ ದುಡ್ಡು ಬೇಕಾಗಿರೋದು ನಾವು ಕೊಡ್ತೀವಿ ತೊಗೊಳ್ಳಿ ಅಂತೇಳಿ ದುಡ್ಡು ಎರಚಿದ್ರು, ನಿಮಗೆ ತುರ್ಕಕ್ಕೆ ಬಂದರು, ನಿಮ್ಗೆ ಅಡ್ಡ ಹಿಡಿದ್ರು, ಓಡಿಸಿದ್ರು. ಈಗ ಪ್ರಚಾರ ಕೊಟ್ಟಣ. ಇವತ್ತು ಸೋಷಿಯಲ್ ಮೀಡಿಯಾನ ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಆಗ್ತಾಯಿತ್ತು? ನೀವು ಹೇಳಿದ್ದೆ ಸರಿ ಅನಿಸ್ಬಿಡೋದು. ಇವಾಗ ಪ್ರತಿಯೊಬ್ಬರ ಕೈಲೂ ಇದೆ. ನಿಮ್ಮ ಹುನ್ನಾರಗಳನ್ನು ಕ್ಷಣಾರ್ಧದಲ್ಲಿ ಬೈ ಮಾಡ್ತಾರೆ. ಕಲ್ ತಂದು ಇಟ್ಕೊಂಡ್ರೆ ಯಾಕಪ್ಪ? ಅದು ಬಿಮ್ಸಕ್ಕೆ ನೋಡಿ ಕಲ್ತು ಇಟ್ಕೊಂಡವ್ರೆ. ಲಾರಿಗಳಲ್ಲಿ ಕಲ್ಲು ಹೆಂಗೆ ಬಿಟ್ರೆ ಹೆಂಗಾರೆ? ನಮ್ಮ ಸೆಕ್ಯೂರಿಟಿ ಅಷ್ಟೊಂದು ವೀಕಾ? ಮೋದಿಯವ್ರು ಬಂದಾಗ ಏನು ಹೇಳಿದ್ದು? ಮೋದಿ ಸರ್ಕಾರ 2014ರಲ್ಲಿ ಬಂದಿದ್ದೆ ಆಡಳಿತ ಮಾಡ್ತಿದ್ದು, ದೊಡ್ಡ ಭ್ರಷ್ಟಾಚಾರ ಮಾಡ್ಯಾರೆ ಅಂತ ಬಂದಿದ್ದು. ಈ ಕೆಲವು ಟಿ ವಿ ಡಿಬೇಟಲ್ಲಿ ಹೇಳ್ತಾ ಇರ್ತಾರೆ ಅವ್ರ ಕಾಲದಲ್ಲಿ. ಈಗ ಬರ್ಕೊಂಬರೋದು ಎಲ್ಲ ಹುಡ್ಕೋದು ತಲಾಶ್ ಮಾಡಿ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಲೀಕ್ ಆಗಿದೆ, ಏನು ಕತೆ ಅಂತ. ಹೌದಪ್ಪ, ಲೀಕ್ ಆಗಿದೆ. ಅವ್ರು ಕಳ್ಳರು ಸರಿಯಿಲ್ಲ ಅಂತ ನಿಮ್ಮ ತಂದು ಕೂರಿಸಿದ್ದು. ನೀವು ಸಾಕ್ಷ್ಯಗಳು ಅಂತ. ನೀವು ಅವ್ರಿಗೆ ದೊಡ್ಡ ಕಳ್ಳರಾದ್ರೆ ಏನು ಮಾಡೋಕ್ಕಾಗುತ್ತೆ? ಅಯೋಗ್ಯರಾದ್ರೆ ಏನು ಮಾಡೋಕ್ಕಾಗುತ್ತೆ? ಅವ್ರು ಸರಿಯಿಲ್ಲ ಅಂತ ನಿಮ್ಗೆ ಕೊಟ್ಟಿದ್ದು, ಅಧಿಕಾರ ಕೊಟ್ಟಿದ್ದು. ಮತ್ತು ನೀವೇನು ಮಾಡ್ತಾಯಿದ್ದೀರಾ? ನೀವ್ಯಾಕೆ ಕಳ್ತನ ಮಾಡ್ತಾಯಿದ್ದೀರಾ? ಕಳ್ತನ ಮಾಡಿದ ಪ್ರಶ್ನೆ ಮಾಡ್ತಾಯಿಲ್ಲ, ಹೌದಲ್ವಾ? ಏನೋ ಮುಲ್ಲಾ ಕೊಟ್ಟನಂತೆ, ಅವನು ಕೊಟ್ಟನಂತೆ, ಇದೆಲ್ಲ ಇನ್ನೊಂದು ವಿಸ್ತಾರವಾಗಿ ಮಾತಾಡೋಣ. ಕೊಡಬಾರ್ದು ಊಟ? ನೀವು ಕೊಡಬೇಕಾಯ್ತು. ಮತ್ತೆ ನೀವು ಯಾಕೆ ಕೊಡ್ತಾಯಿಲ್ಲ? RSS ಚಟ್ಟಿ ಹಾಕೊಂಡು ಹೋಗ್ಬೇಕಾಯ್ತು ಅಲ್ಲಿ ಎಲ್ರಿಗೂ ಊಟ ಕೊಡೋಕ್ಕೆ, ನೀರು ಬಾಟ್ಲೆ ಕೊಡೋಕ್ಕೆ. ಅಲ್ಲಿ ಯಾಕೆ ಹೋಗಲಿಲ್ಲಪ್ಪ? ಬೇರೆ ಟೈಮ್ಗೆ ಹೋದರೆ. ಕೊರೋನಾ ಟೈಮಲ್ಲಿ ಸತ್ತಾಗ ಎತ್ತು ಮಕ್ಕಳೇ ಹೆಣಗಳನ್ನು ಬಿಟ್ಬಿಟ್ಟು ಓಡೋಗ್ತಾಯಿದ್ರು. ಅವತ್ತು ಸಂಸ್ಕಾರ ಮಾಡೋ ಇದೇ ಮುಲ್ಲಗಳು, ಇದೇ ಗಡ್ಡದಾರಿಗಳು. CT ರವಿ ಅವರೇ, ಇದೇ ಮುಲ್ಲಗಳ್ರಿ, ಇದೇ ಸಾಬ್ರಿ ಸಾವು ಲೆಕ್ಕಿಸಲೋಗಿ ಸಮಾಧಿ ಮಾಡಿದರು. ಅವತ್ತು ಊಟ ಕೊಟ್ಟರು. ಅವತ್ತಿರಲಿಲ್ವಾ? ಎಲ್ಲಿ ನಿಮ್ಮ ಚಡ್ಡಿಗಳು ಕಾಣಲೇ ಇಲ್ಲ ಅವತ್ತು? ಶವ ಸಂಸ್ಕಾರ ಮಾಡೋಕ್ಕೆ ಹೋಗಲೇ ಇಲ್ಲವೇ? ಎಲ್ಲೋ ಅಲ್ಲಿ ನಾಟಕ ಊಟ ಕೊಡೋ ನಾಟಕ ಆಡಿದ್ರು. ಎಲ್ಲಿ ಕೊರೋನಾ ತಗೊಳಕ್ಕೆ ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು ಜೀವದ ಹಂಗೆ ತೊಳೆದು ಅವತ್ತು ಮಾಡಿದ್ರಲ್ಲ. ಅವತ್ತು ಮುಲ್ಲಗಳಾಗಿರಲು ನಿಮ್ಮ ಕೈಗೆ. ನೀವೇ ಬೈಗುಳದ ಜನಕರು. ಇವತ್ತು ನಿಮ್ಗೆ ಉಲ್ಟಾ ಆಗ್ತಾಯಿದೆ. ಸಹಿಸ್ಕೋಬೇಕು. ಅದಕ್ಕೆ ನಾವು ಹಚ್ಚಿದ ಬೆಂಕಿ ನಮ್ಮನ್ನು ಸುಟ್ಟೇ ಸುಡುತ್ತೆ, ಒಂದಲ್ಲ ಒಂದು ಸುಡುತ್ತೆ. ನೀವು ಮಾತ್ರ ಬೈಬೋದಂತೆ, ನೀವು ಮಾತ್ರ ಟ್ರೋಲ್ ಮಾಡ್ಬೋದಂತೆ. ಇವತ್ತಿನವ್ರಿಗೆ ಹೇಳ್ರಿ, ಸೋನಿಯಾ ಗಾಂಧಿ ಬಾರಲ್ಲಿ ಡ್ಯಾನ್ಸ್ ಮಾಡ್ತಿದ್ರು, ತೋರಿಸ್ಲಿ, ಒಂದೇ ಒಂದು ಪ್ರೂಫ್ ತೋರಿಸ್ಲಿ ನೋಡೋಣ. ನಿಮ್ಗೆ ಆಗಲ್ಲ, ಯೋಗ್ಯತೆ ಇಲ್ಲ. ಹೆಣ್ಮಗಳು ಅಂತ ನೋಡಿದ್ರೆ ಬಾಯಿ ಬಂದಂಗೆ ಬೈದ್ರಲ್ಲಪ್ಪ. ಮೋದಿನ ಬೈದ್ಬಿಟ್ರಂತೆ. ಹೋಗಿಲಿ ಬಿಡಿ, ಏನು ತೊಂದರೆ ಇಲ್ಲ, ತಗೋಬೇಕು. ಹಿಂದೆ ಒಬ್ಬ RK ನಾರಾಯಣ್ ಅಂತಿದ್ರು, ಕಾರ್ಟೂನಿಸ್ಟು. ನೆಹರು ಅವ್ರನ್ನ ತುಂಬ ಗೇಲಿ ಮಾಡ್ತಿದ್ರು. ನೆಹರು ತುಂಬ ಸ್ಪೋಟಿಯೋ ತಗೋತಾಯಿದ್ರು. ಲೋಹಿಯಾಗಿಂತ ನೆಹರನ್ನ ಟೀಕೆ ಮಾಡಿದ್ರೆ ಯಾರೂ ಇಲ್ಲ, ಸ್ಪೋಟಿಯೋ ತಗೋತಾಯಿದ್ರು. ಈ ಮನುಷ್ಯನಿಗೆ ಗೊತ್ತೇ ಇಲ್ಲ, ಅದು ಗೊತ್ತೇ ಇಲ್ಲ ಮನುಷ್ಯನಿಗೆ. ಅಲ್ಲೆಲ್ಲ ಕೂತ್ಕೊಂಡು ದೇವ್ದ ಥರ ವಿಡಿಯೋ ಮಾಡೋಕ್ಕಿಂತ ಮೀಡಿಯಾಕ್ಕೆ ಬಂದ್ಬಿಟ್ಟು ತಪ್ಪು ಸರ್ ಆಮೇಲೆ ನೋಡೋಣ. ಆಡಳಿತ ಮಾಡ್ತಾರೆ, ಏನು ಎಲ್ಲ ಸರಿನೇ ಮಾಡಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಬಂದು ಮಾತಾಡಬೇಕಲ್ವಾ? 10 ವರ್ಷದಲ್ಲಿ ಒಂದು ಸಲ ಪ್ರೆಸ್ ಮೀಟ್ ಮಾಡೋ ಯೋಗ್ಯತೆ ಇಲ್ಲ. ಬಂದು ಮಾತಾಡಲಪ್ಪ. ವೈಯಕ್ತಿಕವಾಗಿ ಏನೂ ಇಲ್ಲ. ಅವರು ಪ್ರಧಾನಿ ಒಂದಲ್ಲ ಒಂದು ಹಿಡಿಲೇಬೇಕು. ಮಾತಾಡೋಕ್ಕೆ ಯೋಗ್ಯತೆ ಇಲ್ವಲ್ಲ. ಇಷ್ಟೊಂದು ಪುಕ್ಲಾಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಅವನು 56 ಇಂಚು ಅದನ್ನು ಉಬ್ಬಿಸ್ತಾ ಇದ್ರಿ, ಗೇಲಿ ಮಾಡ್ತವ್ರೆ. ನೀವೇ ಟ್ರೈನಿಂಗ್ ಕೊಟ್ಟಿದ್ದು, ಮಾಡಲಿ ಬಿಡಿ. ನೀವು ಇವು ಬೈಬೋದು, ಇನ್ನೊಬ್ರು ಬೈಯಂಗಿಲ್ವಾ? ನೀವು ಗೋಡೆಗೆ ಎಷ್ಟು ಜೋರಾಗಿ ಬಾಲ್ ಹೊಡಿತೀರಾ, ಅದಕ್ಕಿಂತ ಸ್ಪೀಡಾಗಿ ವಾಪಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ನಮಸ್ಕಾರ.